ಏನು ಬಿಡ್ಕೊಂಡು ನಾನು ಎಲ್ಲರಿಗೂ ಒಳ್ಳೇದ್ ಮಾಡು ಮತ್ತು ನನ್ನ ಮಗಳು ಆರಾಮ್ ಇರೋಂಗ್ ಮಾಡಪ್ಪ ದೇವ್ರ ಅಂತ ಬಿಟ್ಕೊಂಡೆ. ಒಳ್ಳೆ ಹೆಂಡತಿ ಸಿಗ್ಲಪ್ಪ. ಒಳ್ಳೆ ಹೆಂಡತಿ ಸಿಗಲಿ ಅಂತ ತಿಳ್ಕೊಂಡು. ನಮಸ್ಕಾರ ಎಲ್ಲರಿಗೂ. ಈ ಗಣೇಶ್ ಚತುರ್ಥಿ ಒಳಗೆ ನಿಮ್ಮೆಲ್ಲರಿಗೂ ನಾವು ವರಸಿದ್ಧಿ ವಿನಾಯಕನ ದರ್ಶನ ಮಾಡಿಸ್ಕೊಂಡು ಬರ್ತೇವಂತ. ಬೆಳಗ್ಗೆ ಬೇಗ ಮನೆ ಬಿಟ್ಟೋರ ಬೆಳಗಾವಿಗೆ ಬರೋಷ್ಟೊತ್ತಿಗೆ 9 ಗಂಟೆ ಆಗಿತ್ತ. ಇಲ್ಲೇ ಬಂದೋರ ನಾಷ್ಟ ಮಾಡಿ ಜಸ್ಟ್ ಹುಬ್ಳಿ ಬಸ್ ಹತ್ತಿ ಕುಂತೇವ್ರಿ. ಆಧಾರ್ ಕಾರ್ಡ್ ಫ್ರೀ ಆದಾಗಿಂದ ಎಲ್ಲಿ ಹೋದ್ರೂ ಬಸ್ ಒಳಗೆ ರಶ್. ನೀವು ಬೆಳಗ್ಗೆ ಹೋಗಲಿ, ಸಾಯಂಕಾಲ ಹೋಗಲಿ, ರಾತ್ರಿ ಹೋಗಲಿ, ಯಾವ ಟೈಮ್ ಹೋದ್ರೂ ಎಲ್ಲ ಬಸ್ ಫುಲ್ ರಶ್ನ ಹೊಂಟಾವ. ಬ್ಯಾಗೆಲ್ಲ ಲಗೇಜ್ ಇಟ್ಟ ಫ್ರೆಶ್ ಅಪ್ ಆಗಿ ನಾವೀಗ ಜಸ್ಟ್ ಛಬ್ಬಿಗೆ ಹೊಂಟೀವ್ರಿ. ಈ ಛಬ್ಬಿ ಇರುವಂಥದ್ದು ಧಾರವಾಡ ಡಿಸ್ಟಿಕ್ ಒಳಗೆ. ಇದು ನಿಯರ್ ಹುಬ್ಳಿಯಿಂದ ಒಂದು 15 ಕಿಲೋಮೀಟ್ರ್ ಅಷ್ಟು ಆಗ್ತೈತ್ರಿ. ಛಬ್ಬಿ ಗಣಪತಿ ರಶ್ ಐತೆ ಅಂದ್ರೆ ಇವತ್ತು ವಿಸರ್ಜನೆ ದಿನ ಇವತ್ತು ಐತಿ. 200 ವರ್ಷಗಳ ಇತಿಹಾಸ ಇರುವಂಥ ಈ ಗಣಪ ನೋಡಕ್ಕೆ ನಾವು 200 ಕಿಲೋಮೀಟ್ರಿಂದ ಬಂದೀವ್ರಿ. ಅದೇ ಥರ ಎಲ್ಲಿಂದನೂ ಈ ಗಣಪ ನೋಡಕ್ಕೆ ಬರ್ತಾರಂತ. ರಶ್ ನೋಡ್ರಿ, ಲಾಸ್ಟ್ ದಿನ ರಶ್ ಐತೆ ಫುಲ್. ಇವತ್ತು ಲಾಸ್ಟ್ ದಿನ ಇರೋದ್ರಿಂದ ಒಂದು ಸ್ವಲ್ಪ ರಶ್ ಇನ್ನೂ ಜಾಸ್ತಿ ಐತೆ ಅಂತ ಹೇಳ್ಬೋದು. ಇನ್ನೇನು ಸ್ವಲ್ಪ ಹೊತ್ತು ವಿಸರ್ಜನೆ ಆಗ್ತಿದೆ ಗಣಪತಿ. 8 ಗಂಟೆ ಅಷ್ಟೊತ್ತಿಗೆ ಒಳಗಿನ ಗಣಪತಿ ಹೊರಗೆ ತಂದ ವಿಸರ್ಜನೆ ಮಾಡ್ತಾರೆ. ನಾವು ಹೊಂಟೇವಿ, ಲೈನ್ ಹಚ್ಚಕ್ಕೆ ಹೊಂಟೇವಿ. ನಾನು ಈ ಛಬ್ಬಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ನನ್ನ ಜೊತೆ ಇನ್ನೂ ಇಷ್ಟ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಬಂದಾರ. ಈಗ ಬಂದವರೆಲ್ಲ ನಮ್ಮ ಮಿಸ್ಸಸ್ ಫ್ರೆಂಡ್ಸ್. ಇವರೆಲ್ಲ ಆಲ್ಮೋಸ್ಟ್ ವರ್ಷ ಹೋಗ್ತಾರಂತ. ನಾನು ಬಂದಿರೋದು ಇಲ್ಲಿ ಫಸ್ಟ್ ಟೈಮ್. ನಮ್ಮ ಬೆಳಗಾವಿ ಸೈಡ್ ಯಾವ ಥರ ಸಂಕೇಶ್ವರ ಗಣಪತಿ ಫೇಮಸ್ ಐತಲ್ಲ, ಅದೇ ಥರ ಇಲ್ಲಿ ಧಾರವಾಡ ಜಿಲ್ಲೆ ಒಳಗೆ ಈ ಛಬ್ಬಿ ಗಣಪತಿ ಫುಲ್ ಫೇಮಸ್ ಐತೆ ಅಂತ ಹೇಳ್ಬೋದು. ಈ ಛಬ್ಬಿ ಗಣಪತಿಯ ಇತಿಹಾಸ ತಿಳ್ಕೊಬೇಕಂದ್ರೆ ಈ ಗಣಪತಿನ 1827ರಿಂದ ಕೂಡ್ಸಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇಲ್ಲಿ ಆಗಿನ ಕಾಲದಾಗ ಕೃಷ್ಣೇಂದ್ರ ಗುರುಗಳಂತ ಬಂದು ಹೋಗಿದ್ರಂತ. ಅವರ ಕಾಶಿ ಒಳಗೆ ವೇದ ಉಪನಿಷತ್ತುಗಳನ್ನೆಲ್ಲ ಅಭ್ಯಾಸ ಮಾಡಿ ಅಲ್ಲಿಂದ ನಡ್ಕೊತ ಗೋಕರ್ಣಕ್ಕೆ ಬರುವಂಥ ವೇಳೆ ಒಳಗೆ ಇಲ್ಲಿ ಸೌದತ್ತಿ ಕಡೆ ಬಂದ ನೆಲೆಸಿದ್ರಂತ. ಅವಾಗ ಅಲ್ಲಿಂದ ಗೋಕರ್ಣಕ್ಕೆ ಹೋಗೋ ಕಡೆ ಈ ಛಬ್ಬಿ ಒಳಗೆ ಬಂದ ಈ ಕುಲಕರ್ಣಿ ಮನೆಯೊಳಗೆ ಒಂದಿನ ಇದ್ರಂತ. ಅವಾಗ ಅವ್ರಿಗೆ ಈ ಕುಲಕರ್ಣಿ ಮನೆತನವ್ರದ ಆತಿಥ್ಯ ಭಾಳ ಇಷ್ಟ ಆಯ್ತಂತ. ಅವಾಗ ಅವರ ಕಷ್ಟಗಳೆಲ್ಲ ಕೇಳಿದಾಗ ಅವ್ರ ಗುರುಗಳ ಹೇಳಿದ ಒಂದಂತ, ನಿಮ್ಮ ಮನೆಯೊಳಗೆ ಗಣೇಶನ ವ್ರತ ಮಾಡ್ರಿ ಅಂತ ಹೇಳಿದ್ರಂತ. ಆ ಗಣಪತಿ ಕೆಂಪು ಬಣ್ಣದಾಗಿರ್ಬೇಕಾ, ಹಳದಿ ಪಂಚೆನ ಉಟ್ಕೊಂಡಿರ್ಬೇಕಾ, ಕೈ ಒಳಗೆ ಆತ್ಮಲಿಂಗ ಹಿಡ್ಕೊಂಡಿರ್ಬೇಕಾ, ಇನ್ನೊಂದು ಕೈ ಒಳಗೆ ತನ್ನ ದಂತವನ್ನು ಮುರಿದುಕೊಂಡಂಥ ಆಯುಧನ ಇಟ್ಕೊಂಡಿರ್ಬೇಕಂತ ಹೇಳಿದ್ರಂತ. ಅವಾಗಿಂದ ಪ್ರಾರಂಭವಾದಂಥ ಈ ಗಣೇಶನ ವ್ರತ ಮೊದಲಿಗೆ ಕುಟುಂಬರಷ್ಟ ಈ ಗಣೇಶ ವ್ರತನ ಮಾಡ್ತಿದ್ರು. ಆಮೇಲೆ ಬರ್ತಾ ಗ್ರಾಮದವರು ಎಲ್ಲರೂ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಇದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಇನ್ನೂ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲನೂ ಈ ಗಣೇಶನ ದರ್ಶನ ತಗೋಕಂತ ಬರ್ತಾರೆ. ಈ ಗಣಪಗೆ ಸಾಮಾನ್ಯ ಜನ ಅಲ್ದ ದೊಡ್ಡ ಸೆಲೆಬ್ರಿಟಿಗಳ ಅದಲ್ದ ರಾಜಕಾರಣಿಗಳ ಮುಂತಾದ ವ್ಯಕ್ತಿಗಳೆಲ್ಲ ಬಂದ ಇಲ್ಲಿ ಗಣಪನ ದರ್ಶನ ಪಡೆದುಕೊಂಡು ಹೋಗ್ತಾರೆ. ನಾವು ಹೋದಂಥ ಟೈಮ್ ಒಳಗೆ ಈ ಗಣಪನ ದರ್ಶನಕ್ಕಂತ ಅಜಿತ್ ಹನುಮಕ್ಕನವರ ಮತ್ತು ಪ್ರತಾಪ್ ಸಿಂಹ ಅವರ ಬಂದಿದ್ರ. ಈಗೀಗಂತೂ ಈ ಗಣೇಶನ ನೋಡಕ್ಕಂತ ಎಷ್ಟು ಜನ ಬರತ್ತಾರಂತಂದ್ರೆ ಇಲ್ಲಿ ಪೊಲೀಸರಿದ್ರೂ ಕಂಟ್ರೋಲ್ ಮಾಡೋಕ್ಕಾಗತ್ತಿಲ್ಲ, ಅಷ್ಟು ರಶ್ ಇರ್ತೈತಿ ಡೈಲಿ. ಇನ್ನೊಂದು ಏನು ವಿಶೇಷ ಅಂದ್ರೆ ದಿನದ 24 ಗಂಟೆನೂ ಇಲ್ಲಿ ಪ್ರಸಾದಕ್ಕೆ ಪಲಾವ್ ಅಂತ ಕೊಡ್ತಾರೆ. ದಿನದ 24 ಗಂಟೆನೂ ಈ ಗಣಪನ ದರ್ಶನ ನೀವು ಪಡೆದುಕೊಳ್ಬೋದ. ಈ ಗಣಪನ ವಿಶೇಷ ಏನಂದ್ರೆ ಯಾರಿಲ್ಲಿ 3 ವರ್ಷ ಬಂದ ಗಣಪಗೆ ಹರಕೆ ಕಟ್ಕೊತಾರಲ್ಲ, ಅವರ ಹರಕೆ 3 ವರ್ಷ ಒಳಗೆ ಈಡೇರ್ತೈತೆ ಅಂತ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ನಂಬ್ತಾರ. ಈ ಅನ್ನಾರು ಹೆಲ್ಪ್ ಮಾಡಿದ್ದಕ್ಕೆ ಡೈರೆಕ್ಟ್ ಹೋಗಿ ನಂಬರ್ ಹಚ್ಚಿ ಜಲ್ದಿನ ಬಂದ್ವಿ. ಪಾಟೀಲ್ ಮನೆತನದ ವರಸಿದ್ಧಿ ವಿನಾಯಕನ
ಇಲ್ಲೇನು ರಶ್ ಇರಲ್ಲ ಅಷ್ಟು. ಕುಲಕರ್ಣಿ ಫ್ಯಾಮಿಲಿದೊಳಗೆ ಏನೈತೆ ಅಲ್ಲ ಸ್ವಲ್ಪ ಜಾಸ್ತಿ ರಶ್ ಇರ್ತೈತಿ. ಇದು ವರಸಿದ್ಧಿ ವಿನಾಯಕನ ಸತ್ಯ ಸಾಹೇಬ್. ಹಾಂ ಅದೇ ಬಿಡ. ಹಸು ಸಾಕ್ಯಾರಲ್ಲ ಮಸ್ತ್. ಸಿಯಾ ಅಂಬಾ ಗೋಶಾಲ ಮನೆಯೊಳಗೆ ಸಾಕ್ಯಾರದ. ಚಬ್ಬಿ ಗಣಪತಿಗೆ ಎಲ್ಲರೂ ಏನೇನು ಬಿಡ್ಕೊಂಡ್ರೆ ಗೊತ್ತಿಲ್ಲ. ನಾನು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬಿಡ್ಕೊಂಡೇನಿ. ನಿನ್ನ ವಿಡಿಯೋದಾಗ ಕ್ವಶನ್ ಕೇಳ್ತಾನ. ಹೇಳಿದ್ನಿ ಚಬ್ಬಿ ಗಣಪತಿ ನಾನು ಎಲ್ಲರಿಗೂ ಒಳ್ಳೇದು ಮಾಡಂತ ಬಿಡ್ಕೊಂಡೇನಿ. ನೀನು ಬಿಡ್ಕೊಂಡೆ? ನಾನು ಎಲ್ಲರಿಗೂ ಒಳ್ಳೇದ್ ಮಾಡು ಮತ್ತು ನನ್ನ ಮಗಳು ಆರಾಮ್ ಇರೋಂಗ್ ಮಾಡಪ್ಪ ದೇವ್ರೆ ಅಂತ ಬಿಡ್ಕೊಂಡೆ. ಅವ್ನು ಕೇಳಿ ರೋಯ ನೀ ಏನ್ ಬಿಡ್ಕೊಂಡಿ? ಹೇಳಲ್ಲ, ಸೀಕ್ರೆಟ್ ಐತೆ. ಒಳ್ಳೆ ಹೆಂಡತಿ ಸಿಗ್ಲಪ್ಪ. ಒಳ್ಳೆ ಹೆಂಡತಿ ಸಿಗ್ಲಿ, ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಬೇಡ್ಕೊಂಡ್ರೆ ಹೌದಲ್ಲ. ನೋಡ್ರಿ ನಮ್ಗೆ ಸಿ ಅಲ್ಲ ನೀ ಏನ್ ಬಿಡ್ಕೊಂಡಿ? ಇನ್ನೇನು ಸ್ವಲ್ಪ ಹೊತ್ತು ಗಣಪತಿ ಎಲ್ಲ ವಿಸರ್ಜನೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕಂಪಲ್ಸರಿ 3ನೇ ದಿನಕ್ಕೆ ಗಣಪತಿ ಬಿಡ್ತಾರೆ. ಯಾಕಂದ್ರೆ ಮೊದಲಿಂದನೂ ಇಲ್ಲಿ 3ನೇ ದಿನಕ್ಕೆ ಗಣಪತಿ ಬಿಡೋ ಪದ್ಧತಿ ಐತಿ. ಅದಕ್ಕೆ 3ನೇ ದಿನಕ್ಕೆ ಬಿಡ್ತಾರೆ. ನಮ್ಮ ಕಡೆ ಸಂಕೇಶ್ವರ ಗಣಪತಿ ಇದೆಯಲ್ಲ ಆ ಕಡೆ ಹೆಂಗೆ ಕಂಪಲ್ಸರಿ 21ನೇ ದಿನಕ್ಕೆ ಬಿಡ್ತಾರೆ. ಇಲ್ಲಿ 3ನೇ ದಿನಕ್ಕೆ ಗಣಪತಿ ಬಿಡ್ತಾರೆ. ಇನ್ನೇನು 8 ಗಂಟೆ ಅಷ್ಟೊತ್ತಿಗೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ. ಇನ್ನೂ ಎಷ್ಟು ನಂಬರ್ ಐತೆ ಅಂತ ನೀವು ನೋಡ್ಬೋದು. ಇಲ್ಲಿ ಇನ್ನೂ ಜನ ಹಂಗೆ ಫುಲ್ ನಿಂತ ಬಿಟ್ಟ ರಶ್ ಐತಿ ಕಂಟಿನ್ಯೂಸ್ ಆಗಿ. ಹಂಗೆ ಕ್ಯೂ ನಿಂತಾರ ಜನ. ಕ್ಲೈಮೇಟ್ ಬೇರೆ ಫುಲ್ ಮೋಡ ಆದಂಗೆ ಆಗೈತಿ. ನೋಡ್ಬೇಕು, ಇನ್ನೂ ಮನೆಗೆ ಹೋಗ್ಬೇಕು. ಹುಬ್ಳಿಗೆ ಹೋಗ್ಬೇಕಲ್ಲ ನಾವು. ಇಲ್ಲಿಂದ್ರೆ ಒಂದು 15 ಕಿಲೋಮೀಟ್ರ್ ಆಕೈತಿ. ಮಳೆ ಬರಲಿ ಅಂದ್ರೆ ಚಲೋ, ಯಾಕಂದ್ರೆ ಸಿಯಾನ್ ಕರ್ಕೊಂಬಂದಿದ್ದಕ್ಕೆ. ಇಲ್ಲೊಂದೇನೋ ಗಣಪತಿ ಐತಂತ, ಶ್ರೀ ಅನಂತರಾವ್ ಕುಲಕರ್ಣಿ ಮೂಲ ಮನೆತನದ ಉತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಬಂದಿದ್ದೆ ಇದು ಫಸ್ಟ್ ಟೈಮ್ ಚಬ್ಬಿಗೆ. ನಮ್ಮ ಊರ ಕಡೆ ಇರೋಂಥ ಸಂಕೇಶ್ವರ ಗಣಪತಿಗೆ ಎಷ್ಟೋ ಸಲ ಹೋಗೇನಿ, ಆದರೆ ಚಬ್ಬಿಗೆ ಬಂದಿದ್ದ ಫಸ್ಟ್ ಟೈಮ್. ಇಲ್ಲಿ 3 ವರ್ಷ ಕಂಟಿನ್ಯೂಸ್ ಆಗಿ ನೀವು ಏನಾರ ಬಂದು ಏನಾರು ಹರಕೆ ಕಟ್ಕೊಂಡ್ರೆ ಅಂದ್ರೆ ಅದು ಈಡೇರ್ತಂತ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ನಂಬ್ತಾರ. ನಾನೇನು ಹರಕೆ ಎಲ್ಲ ಕಟ್ಕೊಂಡಿಲ್ಲ, ನೋಡೋಣ ಅಂತ. ಯಾರು ಏನಾರ ಕಟ್ಕೊಂಡಿರ್ತಾರ ಅವರೆಲ್ಲ ಈಡೇರು ಅಂತ ಹೇಳ್ತಾರ. ಮೊದ್ಲೀಗ ಈ ಕುಲಕರ್ಣಿ ಮನೆತನದೊಳ ಒಂದೇ ಕಡೆ ಈ ಗಣಪನ ಕೂಡಿಸಿದ್ರ. ಈಗ ಮನೆತನಗಳ ಡಿವೈಡ್ ಆಗಿದ್ರಿಂದ ಈಗ 7 ಜಾಗದಾಗ ಈ ಗಣಪನ ಕೂಡಿಸ್ತಾರ. ಹಳೇ ಕಾಲದ ಮನೆ. ಇದು ಮೇನ್ ಗಣಪತಿ. ಇಲ್ಲಿ ಕಂಪಲ್ಸರಿ ನಂಬರ್ ಹೆಚ್ಚು ಬರುತ್ತೆ. ಈ 7 ಗಣಪತಿ ಒಳಗೆ ನೀವು ಯಾವ ಗಣಪತಿಗೂ ನೀವು ಹರಕೆ ಕಟ್ಕೊಂಡ್ರ ಅದು ಈಡೇರ್ತಿತ್ತಂತ ಇಲ್ಲಿ ಮನೆತನದವ್ರ ಹೇಳ್ತಾರೆ. ಯಾವ ಗಣಪನು ಹೆಚ್ಚು, ಯಾವ ಗಣಪನು ಕಡಿಮೆ ಅಲ್ಲ. ಎಲ್ಲ ಗಣಪನು ಒಬ್ಬನ. ನೀವು ಭಕ್ತಿಯಿಂದ ಗಣಪಗೆ ಬೇಡ್ಕೊಂಡ್ರೆ ಅದು ಈಡೇರ್ತಿತ್ತಂತ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಹೇಳ್ತಾರೆ. ಹಬ್ಬ ಮತ್ತಿಲ್ಲೇನ್ಲೇ ಓ ಶಿರಾ ಕೊಡಪ್ಪ ಸ್ಪೆಷಲ್ ಪ್ರಸಾದ ಅಷ್ಟು ಕೈಯಾಗ. ರಶ್ ಫುಲ್ ರಶ್. ಲಾಸ್ಟ್ ದಿನ ಗಣಪನ ದರ್ಶನಕ್ಕೆ ಇದ್ಬಿಟ್ರೆ ಮತ್ತು ಮುಂದಿನ ವರ್ಷಕ್ಕೆ ಪಲಾವ್ ಮಾಡ್ತಾರೆ ಫಿಕ್ಸಿಂಗ.
ಮುಂಜಾನೆಯಿಂದ ಫುಲ್ ಬಿಸಿಲಿತ್ತ, ಈಗ ನೋಡಿದ್ರೆ ಒಮ್ಮೆ ಫುಲ್ ಮೋಡಾಗಿ ಮಳೆ ಬರತೈತಿ. ಎಷ್ಟೋ ಭಕ್ತಾದಿಗಳು ಬಂದ ಲೈನ್ದಾಗ ನಿಂತಾರ, ಎಷ್ಟೋ ದೂರಿಂದೆಲ್ಲ ಬಂದಾರ ಜನ. ಮಳೆ ಒಳಗೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತೈತಿ ಅಂತ ಅನಿಸ್ತೈತಿ. ಆದರೂ ಜನ ಯಾರು ಆ ಕಡೆ ಈ ಕಡೆ ಏನೂ ಕದಲಂಗಿಲ್ಲ, ಒಂದೇ ಕಡೆ ನಿಂತ ಗಣಪನ ದರ್ಶನ ಮಾಡ್ಕೊಂಡು ಹೋಗ್ತಾರ. ವಾಪಸ್ ಚಲೋ ಏನು ಬಿಡೋಂಗೆ ಕಾಣತ್ತಿಲ್ಲ, ಬರತ್ತೆ ಸಣ್ಣ ಮಳೆ ಸ್ಟಾರ್ಟ್ ಐತಿ. ಇಲ್ಲಿ ರಶ್ ಐತಪ್ಪ, ಈ ನಂಬರು ಈ ಗಣಪನೂ ರಶ್ ಐತಿ. ಪೂಜೆ ಸ್ಟಾರ್ಟ್ ಇರ್ಬೋದು, ಮೇ ಬಿ ರಶ್ ಐತಿ. ಇಲ್ಲಿಗೆ ಅಂದಾಯ್ತು. ನಿಮಗೆ ಯಾರ ಚಬ್ಬಿಗೆ ಈ ಸಲ ಬರಕ್ಕೆ ಆಗಿದ್ದಿಲ್ಲ ಅಂದ್ರೆ ಮುಂದಿನ ಸಲ ಬಂದ ಈ ಗಣಪನ ದರ್ಶನ ಮಾಡ್ಕೊಂಡು ಹೋಗ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆ ಬರ್ರಿ. ನಾವು ಇವತ್ತು ಫ್ರೆಂಡ್ಸ್ ಎಲ್ಲ ಬಂದೇವಿ. ನಾನು ಈಗ ಹೋಗ್ತಾ ಇರೋದು ಫಸ್ಟ್ ಟೈಮ. ನಾ ಇನ್ನು ಇದ್ಬಿಟ್ಟು ಮತ್ತು ಮುಂದಿನ ವರ್ಷ ಮುಂದಿನ ವರ್ಷ ಅಂತ ಹೋಗ್ಬೇಕಾ. ನಾನು ಯಾವುದೇ ರೀತಿ ಹರಕೆ ಕಟ್ಕೊಂಡಿಲ್ಲ, ಅಂದರೂ ಗಣಪನ ದರ್ಶನ ಮಾಡೋಕ್ಕಾದ್ರೂ ನಾನು ಹೋಗಾಕಬೇಕಾ. ಜೋರಾಯ್ತು ಮಳೆ. ಇಲ್ಲ ಬನ್ನಿ, ಇದು ಅನ್ನಗಳ ಮನೆ. ನಮಗೆ ಚಬ್ಬಿ ಗಣಪತಿನ ದರ್ಶನ ಮಾಡಿಸ್ಕೊಂಬಂದಂಥ ಅನ್ನಗಳ ಮನೆ ಇದೆ, ವಿನೋದನಂತ ಮನೆ ಕರೆದಾರ, ಹೋಗಿ ಬರೋಣ ಅಂತ ಬರ್ರಿ. ಇವ್ರು ನಮಗೆ ಸಿಕ್ಕಿದ್ದಕ್ಕೆ ಒಂಥರ ನಮಗೆ ಡೈರೆಕ್ಟ್ ದರ್ಶನ ಸಿಗ್ತಾರೆ. ನಂಬರ್ಗೇನು ಪ್ರಾಬ್ಲಮ್ ಆಗಲಿಲ್ಲ, ಡೈರೆಕ್ಟ್ ದರ್ಶನ ಆಯ್ತು ನಮ್ಗೆ. ಅನ್ನಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇನ್ನೂ ಯಾರು ಚಬ್ಬಿಗೆ ಬಂದಿಲ್ಲ ಅಂತಂದ್ರೆ ಬಂದು ಹೋಗ್ರಿ. ಯಾವುದೇ ರೀತಿ ಭಯ ಎಲ್ಲ ಇಟ್ಕೊಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ 3 ವರ್ಷ ಕಂಪಲ್ಸರಿ ಬರ್ಬೇಕಾ, 3 ವರ್ಷ ಬರಲ್ಲ ಏನಾರು ಆಕೈತಿ ಆ ಥರ ಯಾರು ತಲೆ ಇಟ್ಕೊಕ್ಕೆ ಹೋಗ್ಬೇಡ್ರಿ. ದೇವರ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ದೇವ್ರು ಮಾಡೋದು ನಮಗೆ ಒಳ್ಳೇದು. ನೀವು ಭಕ್ತಿಯಿಂದ ಬರ್ರಿ. 1 ವರ್ಷ ಬರೋಕ್ಕಾಗಿಲ್ಲ ಅಂದ್ರೆ ಅದ್ರ ಮುಂದಿನ ವರ್ಷ ಆದರೂ ಬಂದು ದರ್ಶನ ತೊಗೊಂಡು ಹೋಗ್ರಿ. 3 ವರ್ಷ ಬರ್ಬೇಕಂತಿಲ್ಲ, ನಿಮ್ಗೆ ಎಷ್ಟು ವರ್ಷ ಆಗ್ತೈತಿ ಅಷ್ಟು ವರ್ಷ ಬಂದ ಗಣಪನ ದರ್ಶನ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಆಗಿದ್ದಿಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಇರುವಂಥ ಗಣಪತಿಗೆ ಕೈ ಮುಗಿದು ಭಕ್ತಿಯಿಂದ ಕೇಳ್ಕೊಳ್ರಿ. ಇನ್ನು ಡೈಲಿ ಎಷ್ಟು ರಶ್ ಇರ್ಬೋದು, ಲಾಸ್ಟ್ ದಿನನೇ ಎಷ್ಟು ರಶ್ ಐತಿ. ಡೈಲಿ ಇದಕ್ಕಿಂತ ಜಾಸ್ತಿ ರಶ್ ಇರ್ಬೋದು ಅಂತ ಹೇಳಿದ್ರು ಒಬ್ಬೊಬ್ಬರು. ಡೈಲಿ 1 ಕಿಲೋಮೀಟರ್ ತನಕ ರಶ್ ಐತೆ ಅಂತ ಅಂದಿದ್ರು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬೇಡ್ರಿ. ಇದೇ ರೀತಿ ಇನ್ನೂ ಒಳ್ಳೆ ವಿಡಿಯೋಸನ್ನ ನಾವು ಹಾಕ್ತಿರ್ತೀವಿ, ಎಲ್ಲರೂ ನೋಡ್ಕೊತಿರ್ರಿ. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಧನ್ಯವಾದ.